ಯಮಗೊಳ್ಳಲ್ಲಿ ಸರ್ವೆ ನಂಬರ್ 145 146ನೇ ಕೋಲ್ಡ್ ವೆಂಕಟೇಶ್ವರ ಕೆರೆಯನ್ನು ಸುಮಾರು 1971-72ರಲ್ಲಿ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆಯಾಗಿದ್ದು ಅಲ್ಲೊಂದು ಕೆರೆ ನಿರ್ಮಾಣವಾಗಿರುತ್ತದೆ. ಅದು ಸುಮಾರು ವರ್ಷಗಳಿಂದ ಕಾಡು ಪ್ರಾಣಿಗಳಿಗೂ ಇವತ್ತು ಎಲ್ಲ ಪ್ರಾಣಿಗಳಿಗೆ ಅಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಕೆರೆ. ಅದು ಏನು ಹಸುಗಳಿಗಾಗಲಿ ಎಲ್ಲ ನೀರು ಕುಡಿಲಿಕ್ಕೆ ಎಲ್ಲ ನೀರು ಸ್ಟೋರ್ ಆಗಿರ್ತಾ ಇತ್ತು. ನಿನ್ನೆ ಚಲ್ಲಾರಗುಂಟ ಎನ್ನುವ ಮಣಿಯನ್ನವರು ಕೃಷ್ಣಮ್ಮ ಅವರ ಹೆಸರಲ್ಲಿ ನಮಗೆ ಆ ಕೆರೆ ನಮಗೆ ಮಂಜೂರಾಗಿದೆ. ಆ ಕೆರೆಯನ್ನು ನಮಗೆ ಸೇರಿದ್ದು. ಇದರಲ್ಲಿ ಯಾರೇ ಹಸುಗಳಾಗಲಿ ಹೂಲೆತ್ತುವುದಾಗಲಿ ಯಾರು ಪ್ರವೇಶ ಮಾಡಬಾರದು ಅಂತ ನಿನ್ನೆ ನಮ್ಮ ನಂಗ್ಲಿ ಠಾಣೆಯಲ್ಲಿ ನಮ್ಮೂರಿನ ಹುಡುಗರ ಮೇಲೆ ಕೆಲವರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಅದ್ರ ವಿಷಯವಾಗಿ ಇವತ್ತು ಪಂಚಾಯತಿಯವ್ರಿಗೆ ಹೇಳಿದ್ವು, ಪಂಚಾಯತಿಯನ್ನು ನಾವು ಬಂದ್ ಮಾಡ್ತೀವಿ. ಏನು 50 ವರ್ಷಗಳಿಂದ ಸರ್ಕಾರಿ ಕೆರೆ ಇರ್ತಕ್ಕಂಥದನ್ನು ಸರ್ಕಾರ ಮಟ್ಟಕ್ಕೆ ಅದನ್ನು ಸೇರಿಸಿದಿರಾ ನೆಗ್ಲೆನ್ಸಿ ಮಾಡಿ ಇರೆಗ್ಯುಲರ್ ಮಾಡಿದ್ದಾರೆ ಈ ರೆವಿನ್ಯೂ ಇಲಾಖೆಯವರು. ಇವಾಗ 6 ತಿಂಗಳಿಂದ ನಾವು ಇಲ್ಲಿರ್ತಕ್ಕಂಥ VA ಅವ್ರಿಗೆ ಹೇಳ್ತಾ ಇದ್ದೀವಿ, RI ಅವ್ರಿಗೆ ಹೇಳ್ತಾ ಇದ್ದೀವಿ. ನಿನ್ನೆ ತಹಸೀಲ್ದಾರ್ಗೂ ಫೋನ್ ಮಾಡಿದ್ದೆ, ಅವ್ರು ಫೋನ್ ತೆಗಿಲಿಲ್ಲ. ಸನ್ಮಾನ್ಯ ಶಾಸಕರಿಗೆ ಗಮನಕ್ಕೂ ತಂದಿದ್ವಿ. ಶಾಸಕರು ಎಲ್ಲೋ ಪ್ರವಾಸದಲ್ಲಿದ್ದು ಬಂದ ತಕ್ಷಣ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಈ ಏನು ಕಂದಾಯ ಇಲಾಖೆ ಇದೋ ಇದನ್ನು ಇತ್ಯರ್ಥ ಬೇಗ ಮಾಡಬೇಕು. ಇವಾಗ ಗಡಿ ಪ್ರದೇಶದ ಆಂಧ್ರ ಮತ್ತು ಕರ್ನಾಟಕದ ಜನತೆ ಅದರಲ್ಲಿ ಗಲಾಟೆ ಬೀಳುವಂತ ಅವಕಾಶ ಬಂದಿದೆ. ಏನು ಇವಾಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ನಾನು ಇವತ್ತು ತಹಸೀಲ್ದಾರ್ ಹತ್ರ ಹೋಗ್ತಾ ಇದ್ದೀನಿ, ಯಾವುದೋ ತುರ್ತು ಬಾಳೆ ತೋಟ ಬಿದ್ದೋದ್ರಿಂದ ಅಲ್ಲಿಗೆ ಹೋಗಿದ್ದಾರೆ. ಅದನ್ನ ನಾನು ಸಾಯಂಕಾಲ ಅಷ್ಟೊತ್ತಿಗೆ ಬಂದ್ಬಿಟ್ಟು ಅದನ್ನು ಕೆರೆಯನ್ನು ಅಳತೆ ಮಾಡಿ ತೋರಿಸ್ತೀವಿ. ಇಲ್ಲಿ ಗಲಾಟೆ ಏನು ಬೇಡ, ಇವತ್ತು ಇದೆ ಅಂತ ಹೇಳಿದ್ದಾರೆ. ಅದರಿಂದ ನಾವು ಸೋಮವಾರ ತನಕ ಟೈಮ್ ಕೊಡ್ತಾ ಇದೀವಿ. ಸೋಮವಾರ ಬೆಳಗ್ಗೆ 10 ಗಂಟೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಪಂಚಾಯತಿ ಮುಂದ್ಗಡೆ ಇಲ್ಲೇ ತಮಟೆ ಇದನ್ನು ಮಾಡಿಕೊಂಡು ಅದು ಇತ್ಯರ್ಥ ಆಗೋ ತನಕ ಇಲ್ಲನ್ನು ಅನಿರ್ದಿಷ್ಟ ಕಾಲ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಪತ್ರಿಕಾ ಇದರಿಂದ ಅವರಿಗೆ ಎಚ್ಚರಿಕೆ ಅಂತ ತಿಳ್ಕೊಬಹುದು. ಯಾಕೆಂತ ಹೇಳಿದ್ರೆ 50 ವರ್ಷದಿಂದ ಎಷ್ಟು ರೋಣಿ ಬಂದಿಲ್ಲ, ಎಷ್ಟು ಮಾಡಿಲ್ಲ. ಅದನ್ನ ಕೆರೆ ನಮ್ ಸರ್ಕಾರದಂತೂ ಗುರ್ತಿ ಮಾಡಿದ್ರಲ್ಲ, ಇಲ್ಲ ಅದು ಕೆರೆನೇ ಇಲ್ಲ ಅಂತ ತೋರಿಸ್ತಾ ಇದೆ ನಕ್ಷೆಯಲ್ಲಿ. ಈ ತರ ಮಾಡಿದ್ದಕ್ಕೆ ಅವರಿಗೆ ಇದು ಮಾಡ್ತಾ ಇದನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡಬೇಕು. ಇಲ್ಲಾಂದ್ರೆ ಸೋಮವಾರ ಅನಿರ್ದಿಷ್ಟ ಕಾಲ ಇಲ್ಲಿ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ದಂಡ ಸತ್ಯಾಗ್ರಹವನ್ನು ಹೇಳ್ತಾ ಈ ಪತ್ರಿಕಾ ಜೈ ಹಿಂದ್, ಜೈ ಕರ್ನಾಟಕ. ಮಾತು ಯಮಗೊಳ್ಳಳ್ಳಿ ಗ್ರಾಮದ ಮತ್ತು ಹೆಬ್ಣಿ ಗ್ರಾಮದ ಜನರಿಗೆ ನಮಸ್ತೆ. ಫಸ್ಟ್ ವಿಷಯ ಏನಂತಂದ್ರೆ, ಯಮಗೊಳ್ಳಳ್ಳಿ 145 146 ಸರ್ವೆ ನಂಬರ್ಗಳಲ್ಲಿ ಒಂದು ಕುಂಟೆ ಇರುತ್ತೆ. ಅದು ನಮ್ಮ ಅಪ್ಪನ ಹೆಸರಲ್ಲಿ ಒಂದು ಕೆರೆ ಕುಂಟೆ ಅಂತಿದೆ. ಅದು ಸುಮಾರು ವರ್ಷಗಳಿಂದ 70-80 ವರ್ಷಗಳಿಂದ ಆ ಕಾಡು ಪ್ರಾಣಿಗಳಿಗೆ ಮತ್ತು ಜಾನುವಾರುಗಳಿಗೆ ಮತ್ತೆ ಎಲ್ಲ ಅಲ್ಲಿ ಯಾರಾದ್ರೂ ಉಳುಮೆ ಮಾಡ್ಕೋಬೇಕಂದ್ರೆ ನೀರಾವರಿ ಕಡಿಮೆ ಇದ್ರು, ಆವಾಗ ನೀರು ಇರ್ಲಿಲ್ಲ. ಹಾಗಾಗಿ ಇಲ್ಲಿ ಒಂದು ಕೆರೆ ಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಅವರು ಒಂದು ಕೆರೆಯನ್ನ ಸ್ಥಾಪಿಸಿರ್ತಾರೆ ಅಲ್ಲಿ 1970ರಲ್ಲಿ. ಅಂತಂದ್ರೆ ಈಗ 60-70 ವರ್ಷಗಳಿಂದ ಯಾವ್ದು ಇಲ್ಲ. ಆ ಜಮೀನನ್ನು ಈಗ ಹೊಸದಾಗಿ ಯಾರು ತಗೊಂಡಿದ್ದಾರೆ, ಅವ್ರು ಹೇಳ್ತಾರೆ ಅಂತಂದ್ರೆ ನಮಗೆ ಪಾನಿ ಆಗ್ಬಿಟ್ಟಿದೆ, ಪಟ್ಟ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದಾರೆ. ಆಯ್ತು, ನೀವು ಸರ್ವೆ ಮಾಡಿಸ್ಕೊಳ್ಳಿ ಅಂತಂದ್ರೆ ನಾವ್ ಯಾಕೆ ಸರ್ವೆ ಮಾಡಿಸ್ಬೇಕು, ನಾವ್ ಯಾಕೆ ಯಾರಿಗೆ ಹೇಳ್ಬೇಕು, ನೀವ್ ಯಾರು ಕೇಳೋದಕ್ಕೆ ಅದು ಇದು ಅಂತ ಕೇಳ್ತಿದಾರೆ. ಈಗ ನಮ್ಮ ಅಪ್ಪನ ಆಸ್ತಿ ನಾನು ಕೇಳ್ತಿಲ್ಲ, ಅಲ್ಲಿ ಸಾರ್ವಜನಿಕರಿಗೆ ಮತ್ತು ಕಾಡು ಪ್ರಾಣಿಗಳಿದಾವೆ, ವನ್ಯ ಜೀವಿಗಳಿದಾವೆ ಸುಮಾರು. ಇವಾಗ ಅಲ್ಲಿ ಹೋಗಿ ನೀವೇ ಹೋಗ್ಬೇಕು ಬೇಕಾದ್ರೆ ನೋಡಿ, ಒಂದು ಸುಮಾರು ಅಂತಂದ್ರೆ 200-300 ಜಿಂಕೆಗಳಿದಾವೆ, ನವಿಲುಗಳಂತೂ ಲೆಕ್ಕಕ್ಕಿಲ್ಲ. ಆ ತರ ಕಾಡು ಪ್ರಾಣಿಗಳು, ಕಾಡು ಪಕ್ಷಿಗಳು, ಜಾನುವಾರುಗಳೆಲ್ಲ ಇದಾವೆ. ಅವಕ್ಕೆ ನ್ಯಾಯ ಫಸ್ಟ್ ನಾವು ಕೊಡಿಸ್ಬೇಕಾಗತ್ತೆ. ಯಾಕಂತಂದ್ರೆ ಅವು ಬಾಯಿಲ್ಲ, ಅವ್ರು ನಮ್ಗೆ ನೀರ್ ಬೇಕು, ಆಹಾರ ಬೇಕು, ಇನ್ನೊಂದು ಬೇಕು ಅಂತ ಕೇಳಿದಕ್ಕೆ ಅವ್ರು ಬಾಯಿಲ್ಲ. ಅವ್ರ ಪರವಾಗಿ ನಾವು ಧ್ವನಿ ಎತ್ತಿದ್ದೇವೆ. ಸೋಮವಾರವರೆಗೂ ನಾವು ಟೈಮ್ ಕೊಡ್ತಾ ಇದ್ವಿ. ಸೋಮವಾರವರೆಗೂ ಬಂದ್ರೆ ರೆವಿನ್ಯೂ ನೆನ್ನೆ ಬಂದಿದ್ರು, ನಾಗಮ್ಮ ಅವ್ರು ಬಂದಿದ್ರು. ನೆನ್ನೆ ಬಂದು ನೋಡ್ಬಿಟ್ಟು ನಕ್ಷೆಯಲ್ಲಿ ಇದೆ, ಗೂಗಲ್ ಆಪ್ ಅಲ್ಲಿ ತೋರಿಸಿದೆ ಅಂತ ಹೇಳಿದ್ದಾರೆ. ಅದನ್ನ ಒಂದು ಸರ್ವೆ ಮಾಡ್ಬೇಕಂದ್ರೆ P ನಂಬರ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಸೋಮವಾರ ಮತ್ತೆ ಅದುವರೆಗೂ ನಾವು ಟೈಮ್ ಕೊಡ್ತಾ ಇದ್ವಿ. ಸೋಮವಾರ ಒಳಗೆ ಅದು ಇತ್ಯರ್ಥ ಆಗಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇಲ್ಲೂ ಮತ್ತೆ ತಾಲೂಕು ಆಫೀಸ್ ಅಲ್ಲಿ ನಿರಂತರ ಧರಣಿ ಕೂತ್ಕೊಂತೀವಿ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಅದು ಟೋಟಲ್ ಜಮೀನು ಇರೋದು 77 ಎಕರೆ ಇದೆ. ಆದ್ರೆ ಮಂಜೂರಾಗಿರೋದು 77ವರೆಯಲ್ಲಿ 51 ಎಕರೆ ಮಂಜೂರಾಗಿದೆ. ಇನ್ನು 26 ಎಕರೆ ಉಳಿಕೆ ಇದೆ. ಆ ಉಳಿಕೆಯಲ್ಲಿರ್ತಕ್ಕಂಥ ಕೆರೆಯನ್ನು ಅದನ್ನು ಮುಚ್ಚಿಬಿಡ್ಬೇಕು ಅಂತ ಇವಾಗ ಆಂಧ್ರದಿಂದ ನಿನ್ನೆ ಟೆಂಪೋದಲ್ಲಿ 20 ಜನ ಬಂದ್ಬಿಟ್ಟು ನಮ್ಮ ಹುಡುಗರ ಮೇಲೆಲ್ಲ ಹಲ್ಲೆ ಮಾಡಿ ಕಂಪ್ಲೇಂಟ್ ಮಾಡಿದ್ದಾರೆ. ಅದಕ್ಕೆ ನಾವ್ ಹೇಳ್ತಾ ಇದೀವಿ, ಯಾರಿಗೂ ಕೂಡ ಅದು ಸೊತ್ತಲ್ಲ, ನಮಗ್ ಕೂಡ ಅಲ್ಲ. ನಮ್ಮಪ್ಪ ಕಟ್ಟಿಸಿದಾರೆ ಅಂತ ನನ್ಗೆ ಬೇಕಾಗಿಲ್ಲ. ಅದು ಎಲ್ಲಾ ಕಾಡು ಪಕ್ಷಿಗಳಿಗೆ, ಜಾನುವಾರುಗಳಿಗೆ ಯೂಸ್ ಆಗ್ಬೇಕು ಅಂತ ಅಂದ್ಬಿಟ್ಟು ನಾವು ಕೋರ್ಕೊಂತ ಇದೀವಿ.